ಜಿಲ್ಲಾ ಕೇಂದ್ರ ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಸಂಚಾರದ ಸಂಕಷ್ಟ, ವಾಹನ ನಿಲುಗಡೆ, ಏಕಮುಖ ಸಂಚಾರ, ವಾಹನ ದಟ್ಟಣೆ ಮತ್ತಿತರ ವ್ಯವಸ್ಥೆಗಳಲ್ಲಿನ ಲೋಪಗಳ ಬಗ್ಗೆ ಪೊಲೀಸರು ಮತ್ತು ನಾಗರಿಕರ ಜನಸಂಪರ್ಕ ಸಭೆ ನಗರದಲ್ಲಿ ನಡೆಯಿತು. ನಗರದ ರೆಡ್ ಬ್ರಿಕ್ಸ್ ಸತ್ಕಾರ್ ಸಭಾಂಗಣದಲ್ಲಿ ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಗರ ವ್ಯಾಪ್ತಿಯಲ್ಲಿನ ವಾಹನ ಸಂಚಾರ ಮತ್ತು ನಿಲುಗಡೆಗಳಿಗೆ ಸಂಬಂಧಪಟ್ಟಂತೆ ಮುಕ್ತವಾಗಿ ಚರ್ಚೆ ಮಾಡಲಾಯಿತು. ಶಕ್ತಿ ಪತ್ರಿಕೆಯ ಸಂಪಾದಕ ಜಿ. ಚಿದ್ವಿಲಾಸ್ ಮಾತನಾಡಿ, ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಜನ ಮತ್ತು ವಾಹನ ದಟ್ಟಣೆಯಿಂದ ಸಂಚಾರ ಸಮಸ್ಯೆಗಳು ನಿರ್ಮಾಣವಾಗ್ತಾ ಇವೆ. ಇಕ್ಕಟ್ಟಿನ ರಸ್ತೆಗಳು, ವಾಹನ ನಿಲುಗಡೆಗೆ ಅಗತ್ಯ ಜಾಗದ ಕೊರತೆ ಎದ್ದು ಕಾಣ್ತಾ ಇದೆ. ಮಾರುಕಟ್ಟೆ ವಿಭಾಗದಲ್ಲಿನ ವಾಹನ ದಟ್ಟಣೆಯಿಂದ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮಾರುಕಟ್ಟೆ ಬಳಿಯಿಂದ ಸಿ.ವಿ. ಶಂಕರ್ ರಸ್ತೆಯವರೆಗೆ ಏಕಮುಖ ಮಾರ್ಗದ ಬದಲಾಗಿ ದ್ವಿಪಥ ವಾಹನ ಸಂಚಾರಕ್ಕೆ ಅವಕಾಶ ಒದಗಿಸಿದಲ್ಲಿ ಸಂಚಾರದ ಒತ್ತಡವನ್ನು ಕಡಿಮೆಗೊಳಿಸಬಹುದೆನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾರ್ವಜನಿಕರಿಂದ ಕೇಳಿಬಂದ ಸಂಚಾರಿ ಸಮಸ್ಯೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವೃತ್ತ ನಿರೀಕ್ಷಕ ಪಿ.ಕೆ. ರಾಜು ಅವರು, ನಗರಕ್ಕೆ ಗೂಗಲ್ ಮ್ಯಾಪ್ ಆಧರಿಸಿ ಬರುವ ಪ್ರವಾಸಿಗರು ಇಲ್ಲಿನ ರಸ್ತೆ ನಿಯಮಗಳನ್ನು ಅರಿಯದೆ ಸಾಗ್ತಾ ಇದ್ದಾರೆ. ಇದರಿಂದ ಉಂಟಾಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ಗೂಗಲ್ ಸಂಸ್ಥೆಯಿಂದ ಸಂಪರ್ಕಿಸಿ ನಗರದ ಸಂಚಾರಿ ಮಾಹಿತಿಯನ್ನು ನೀಡಿ ಲೋಪಗಳನ್ನು ಸರಿಪಡಿಸುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಮಡಿಕೇರಿ ನಗರಸಭಾಧಿಕಾರಿ ಸೌಮ್ಯ, ಠಾಣಾಧಿಕಾರಿಗಳಾದ ಶ್ರೀಧರ್, ತಮ್ಮಯ್ಯ, ಎಎಸ್ಐ ನಂದ ಹಾಗೂ ಸಾರ್ವಜನಿಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ತಮ್ಮೆಲ್ಲರ ಅಭಿಪ್ರಾಯ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೇನೆ. ನಾನು ಹಿಂದೆ ಒಂದು ಹೇಳಿದೆ ಸರ್, ನಮ್ಮ ಮಾರುಕಟ್ಟೆ ಇದೆ ಸರ್, ಮಾರುಕಟ್ಟೆಯಿಂದ ಒಂದು ಮುಂದಕ್ಕೆ ಟೂ ವೇ ಇದೆ, ಭಾರತೀಯ ರೈಲ್ವೆ ಹೋಗ್ಬೋದು. ಅದು ಆ್ಯಕ್ಚುಲಿ ಇಕ್ಕಟ್ಟಿನ ರಸ್ತೆ ಇದೆ, ಅಲ್ಲಿ ಟೂ ವೇ ಇದೆ. ಯಾವಾಗ ಭಾರತೀಯ ರೈಲ್ವೆ ಹೋಗಿ ಎಂಟು ಆಗ್ತೀವಿ ಆ ನಂತರ ಒನ್ ವೇ ಮಾಡಿರ್ತಾರೆ ಸರ್. ಅದರ ಪ್ರಾಬ್ಲಮ್ ಏನಾಗಿದೆ ಸರ್, ಎಲ್ಲರೂ ಮಾರುಕಟ್ಟೆ ಮಹಾದೇವಪೇಟೆ ಮೂಲಕ ಅದು ವಾಹನ ದಟ್ಟಣೆಗೆ ಅವಕಾಶ ಕೊಡ್ತಾ ಇದ್ದಾರೆ. ಅದನ್ನು ಟೂ ವೇ ಮಾಡಿ ನಮ್ಮ ಸಿ.ವಿ. ಶಂಕರ್ ರಸ್ತೆ ಇದೆ, ಅಲ್ಲಿಂದ ಕೆಳಗೆ ಬರೋದಕ್ಕೆ ಅವಕಾಶ ಮಾಡಿಕೊಳ್ಳಿಕ್ಕೆ ತುಂಬ ಅವಕಾಶ ಇದೆ. ಬಹುಶಃ ಯಾರಾದ್ರೂ ಆ ಏರಿಯಾದಲ್ಲಿ ಹೋಗ್ತೀನಕ್ಕಾಗ್ತದೆ. ಇದು ರಸ್ತೆ ಇದೆ, ಈ ರಸ್ತೆ ದೊಡ್ಡದಾಗಿದೆ. ನಾವು ಅದೊಂದು ಬರೀ 15 ಸೆಂಟ್ ಇದೆ. ಅದು ದೊಡ್ಡ ಜಾಗ ಆಗಿ ತುಂಬ ಕೌನ್ಸಿಲರ್ಗಳು ಅವರು ತುಂಬ ಮಾಹಿತಿ ಕೊಟ್ಟಿದ್ರು. ನಾವು ಕೊಟ್ಟಿದ್ರು ಇದೆಲ್ಲ ಕೊಟ್ಟಿದ್ರು ಅಂತಲ್ಲ, ಅದ್ರ ಬಗ್ಗೆ ಏನು ಇದೇ ತೋರಿಸಲಿಲ್ಲ ನಿಮ್ಮ ಪುರಸಭೆ. ಮತ್ತೆ ಹೆಚ್ಚು ಇದಕ್ಕೆ ಹೆಚ್ಚೆ ಆಗ್ತಾ ಇದೆ ಅಂದರೆ ನಮ್ಮ ಮಾರ್ಕೆಟ್ ಪ್ಲೇಸ್ ಪ್ರಾಬ್ಲಮ್ ಕಮ್ಮಿ ಅಂತ ಆಗ್ತಾ ಇದೆ. ಎಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ, ನಾನು ತುಂಬ ಮಾತಾಡಲಿಕ್ಕಿಲ್ಲ. ಅದು ಒಂದು ವಿಷಯ ಸರ್, ಅಲ್ಲಿ ಇಲ್ಲಿ ನಮ್ಮ ಕೊಯ್ನೂರು ರಸ್ತೆ ಎಲ್ಲ ಫೋರ್ ಪಾರ್ಕಿಂಗ್ ಇದೆ. ಈ ಫೋರ್ ಪಾರ್ಕಿಂಗ್ ಮಧ್ಯದಲ್ಲಿ ಟೂ ವೀಲರ್ಗಳ ಪಾರ್ಕಿಂಗ್ ಮಾಡಿ ಹೋಗ್ಬಿಡ್ತಾರೆ. ಕೇಳಿದ್ರೆ ಜಗಳ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ. ಇನ್ನೊಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ಹೊರತಲ್ಲಿದ್ದಾರೆ, ಎಲ್ಲರೂ ಒಂದೊಂದು ವೆಹಿಕಲ್ ಇರುತ್ತೆ, ಎಲ್ಲರ ಮೇಲೆ ಒಂದೊಂದು ವೆಹಿಕಲ್ಗಳು ಇದ್ದೇ ಇರುತ್ತೆ. ಅದು ನಿಲ್ಸ್ಕೊಂಡ್ಬಿಡ್ತಾರೆ. ಬೆಳಗ್ಗೆ 10 ಗಂಟೆಗೆ ನಿಲ್ಲಿಸಿ ರಾತ್ರಿ 10 ಗಂಟೆಗೆ ತೆಗೆದು ಅದೊಂದು ಸುಮಾರು ಸಲ ಇನ್ಫಾರ್ಮ್ ಮಾಡಿದ್ವಿ. ಶ್ರೀಧರ್ ಸರಿ ಗೊತ್ತು, ಹೆಸರು ಫಾರ್ಮ್ ಮಾಡ್ಕೊಂಡಿದ್ದೆ, ಇನ್ಫಾರ್ಮ್ ಮಾಡಿದ್ವಿ. ಇದೊಂದು ದೊಡ್ಡ ಸರ್. ವರ್ಕ್ಶಾಪ್ಗೆ ಬಂದಂಥ ಗಾಡಿಗಳನ್ನ ತಂದು ಬಿಟ್ಟು ಹೊರಗಡೆ ನಮ್ಮಲ್ಲಿಗೆ ಬಂದು ಯಾರೇ ಪರ್ಚೇಸ್ ಮಾಡಿ ಬಂದು ಲಕ್ಷ್ಮೀ ಬಂದರೆ ಅವರಿಗೂ ಗಾಡಿ ನಿಲ್ಲಿಸಿ ಯಾರೇ ಬರಲಿಲ್ಲ ಇದೆ. ಮತ್ತು ಎರಡನೇ ಟೆಂಪೋಗೆ ಆಲ್ರೆಡಿ ಟ್ಯಾಂಕ್ ಇರುವಾಗ ಅವರು ಅಲ್ಲೇ ನಿಂತ್ಕೊಳ್ಬೇಕಂದ್ರೆ ಈ ರೋಡಲ್ಲಿ ನಿಂತ್ಕೊಳ್ಳೋದು ತಪ್ಪು. ಅವರಿಗೆ ಲಾರಿ